ಚಾರಿತ್ರ್ಯದೆಂದರೂ ಮೂರ್ಖರ ಹೊರತು ಎಲ್ಲರ ತಲೆಗಳು ಬಾಗುವುದು. ಅಲ್ಲಿ ದುಷ್ಟರು ಮಾತ್ರ ತಲೆಬಾಗಲ್ಲ. ಶಿಷ್ಟರು ಎಲ್ಲ ಚಾರಿತ್ರ್ಯಕ್ಕೆ ತಲೆಬಾಗಬೇಕು. ಮಹಾತ್ಮ ಗಾಂಧೀಜಿ ಅವರಲ್ಲಿದ್ದಾಗ ನೋಡಿದ್ದು, ಬಾಪೂಜಿ ಕಾಲೇಜ್ ಅಂತ ಹೆಸರಿಟ್ಟಿದ್ದಾರೆ. ಅವರು ಕೋರ್ಟ್ಗೆ ಹೋದಾಗ ಬ್ರಿಟಿಷ್ ಜಡ್ಜಸ್ ಅವರು ಜಡ್ಜ್ಗಳ ಮುಂದೆ ಯಾರು ತಲೆಬಾಗಂಗಿಲ್ಲ. ಜಡ್ಜ್ಗಳಿಗೆ ಎಲ್ಲರೂ ತಲೆಬಾಗಬೇಕು. ಹೋಗಿ ಆ ಪೀಠಕ್ಕೆ ಗೌರವವನ್ನು ಸಮರ್ಪಣೆ ಮಾಡಿ ಕೂಡ ನಿಂತ್ಕೊಂಡು ಅವ್ರಿಗೆ ಗೌರವ ಕೊಡೋದಂತೆ. ಅವರು ಚೇಂಬರ್ಗೆ ಹೋದ ತಕ್ಷಣ ಅವರೆಲ್ಲ ಕ್ವಶನ್ ಮಾಡಿದಂತೆ, ಹೌ ಇಟ್ ಈಸ್ ಅಗೇನ್ಸ್ಟ್ ದಿ ಕಸ್ಟಮ್, ನಮ್ಮ ಸಂಪ್ರದಾಯಕ್ಕೆ ವಿರುದ್ಧ ಅಂದಾಗ ಆ ಜಡ್ಜಸ್ ಏನು ಹೇಳ್ತಾರೆ ಗೊತ್ತೇನು? ಆ ವ್ಯಕ್ತಿಯ ನೋಡಿದ ತಕ್ಷಣ ಚಾರಿತ್ರ್ಯದ ಎದುರು ನಾವು ತಲೆ ಬಾಗಲೇಬೇಕು. ಅವನೇ ಮನುಷ್ಯ. ನಮ್ಮ ಮನಸ್ಸು ಜಾಗೃತ ಆಗಿಲ್ಲ ಅಂತ ಹೇಳಿದ್ರೆ ನಾವು ಮನುಷ್ಯ ರೂಪದ ಪ್ರಾಣಿಗಳಷ್ಟೇ, ನಾವು ಮನುಷ್ಯರೇ ಅಲ್ಲ. ನಮ್ಮ ಮನಸ್ಸು ಜಾಗೃತವಾಗಬೇಕು. ಯಾವಾಗ ನಮ್ಮ ಶ್ರದ್ಧೆ ಜಾಗೃತ ಆಗುತ್ತೋ ಆವಾಗ ನಾವು ಏನನ್ನು ಸಾಧಿಸಬಹುದು. ಆ ಹುಡುಗನ ಮನಸ್ಸಿನಲ್ಲಿ ಜಾಗೃತವಾಗಿದೆ ಶ್ರದ್ಧೆ. ಆ ಹುಡುಗ ಯೋಚನೆ ಮಾಡಿದಂತೆ, ನಮ್ಮಪ್ಪ ಈ ಕೆಲಸಕ್ಕೆ ಬರೆದಂಥ ಹಸುಗಳನ್ನೆಲ್ಲ ದಾನ ಮಾಡ್ತಾ ಇದ್ದಾನೆ, ಇದರಿಂದ ಅವನಿಗೆ ಪುಣ್ಯದ ಬದಲು ಪಾಪವೇ ಸಿಗುತ್ತೆ.